ಈ ಪ್ರೇಮ ಕಥೆ ಅಂತ ತಗೊಂಡ್ರೆ ಸುಮಾರು ಒಬ್ಬೊಬ್ಬರು ಒಂದೊಂದು ಥರ ಲವ್ ಮಾಡ್ತಾರೆ. ಒಬ್ಬರು ಹೇಳೋಕ್ಕಾಗಲ್ಲ, ಅವ್ರವ್ರ ಲವ್ ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾನು ನೋಡಿದ್ದಂಥ ಈ ಒಂದು ಲವ್ ಸ್ಟೋರಿ ಅಂತಂದರೆ ನನ್ನ ಸಿನಿಮಾದಲ್ಲೇ ಬಳಸ್ಕೊಂಡಿರೋಂಥ RX ಸೂರಿ ಸಿನಿಮಾದಲ್ಲಿ ಬಳಸ್ಕೊಂಡಿರೋಂಥ ಲವ್ ಸ್ಟೋರಿ. ಆ ಹುಡುಗಿ ಎಷ್ಟು ಡೀಪಾಗಿ ಲವ್ ಮಾಡ್ತಾಯಿದ್ಲು ಅಂತಂದರೆ, ಸೊ ಹೀರೋ ಎಲ್ಲೋ ಒಂದು ಜಾಗದಲ್ಲಿ ಕೂತಿದ್ರೆ ಡೈಲಿ ಅವ್ರನ್ನ ಮೀಟ್ ಮಾಡಲೇಬೇಕು. ಸೊ ಕಾಲೇಜಿಂದ ಮುಗಿಸ್ಕೊಂಡು ಬರಬೇಕಾದ್ರೆ 2 ಪ್ಯಾಕ್ ಸಿಗರೇಟ್ ತೊಗೊಂಡು ಬರೋರು. ಅದು ಏನು ತಗೋ ಸೇದು ಬಾ, ನನ್ನ ಜೊತೆ ಅಲ್ಲಿವರೆಗೂ ವಾಕಿಂಗ್ ಬಂದರೆ ನಿನಗೆ 500 ರೂಪಾಯಿ ಕೊಡ್ತೀನಿ ಬಾ. ಎಷ್ಟು ಬಲವಂತ ಮಾಡಿ ಈ ರೀತಿ ಎಲ್ಲ ಪ್ರೀತಿ ಮಾಡ್ತಾರೆ. ನನ್ನ ಜೊತೆ ಸಿನಿಮಾಗೆ ಬಾ, ನನ್ನ ಜೊತೆ ಸಿನಿಮಾಗೆ ಬಂದರೆ ನಿನಗೆ 2000 ರೂಪಾಯಿ ಕೊಡ್ತೀನಿ, ಈ ಥರ. ಸೊ ದುಡ್ಡಿನ ಆಸೆ ತೋರಿಸಿ ಸ್ವಲ್ಪ ಲವ್ ಮಾಡಿಕೊಂಡು ವಿಚಿತ್ರ, ಒಂಥರ ವಿಚಿತ್ರ ಅಂತಲೇ ಹೇಳ್ಕೊಬೇಕು ಇದನ್ನು. ಸಿಕ್ಕಾಪಟ್ಟೆ ಅಷ್ಟು ಡೀಪಾಗಿ ಲವ್ ಮಾಡ್ತಾ ಇದ್ದಂಥ ಹುಡುಗಿ ಈ ಥರ ಆಗೋಯ್ತು. ನಾವೊಂದು ನೀವು ಸಿನಿಮಾ ನೋಡಬೇಕಾದ್ರೆ ಆ ಕ್ಲೈಮ್ಯಾಕ್ಸಲ್ಲಿ ಅನಿಸುತ್ತೆ ಅದೇನಂತಂದ್ರೆ ಅದಿನ್ನೂ ನನಗೆ ಕಣ್ಣು ಕಟ್ಟದಂಗೆ ಇದೆ. ಆ ಹುಡುಗಿ ಆಟೋದಲ್ಲಿ ಬಂದು ಇಳಿದಾಗ ಒಂದು ಕ್ಯಾರೆಕ್ಟರ್ ರಿಸೀವ್ ಮಾಡ್ಕೋಬೇಕಾದ್ರೆ ಬಾ ನೋಡು ಅಂತಂದಾಗ, ಸೊ ಆ ಹುಡುಗಿ ಕೊನೆಗೂ ಆ ಹೀರೋ ಮುಖ ನೋಡೋಕ್ಕೆ ಹೋಗಲಿಲ್ಲ. ಯಾಕೆಂತಂದರೆ ಇಲ್ಲ, ನನಗೆ ಅವ್ನು ಬದುಕೇ ಇದ್ದಾನೆ ಅಂತ ನಾನು ಅನ್ಕೋತೀನಿ ಅಂತಂದ್ಬಿಟ್ಟು ಅಷ್ಟು ಧೈರ್ಯವಾಗಿ ಹೋದ್ಲ ಆ ಹುಡುಗಿ ಅವತ್ತು ನಮ್ಮ ಕಣ್ಣು ಮುಂದೆನೇ. ಸೊ ಹೋಗಿ ನಾವು ಅಲ್ಲಿ ಏನು ಆ ಕಾರ್ಯಗಳೇನಿದೆ, ಸಾವಿನ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರಬೇಕಾದ್ರೆ ಅದರ ಮಾರನೇ ದಿನವೇ ಮನೇಲಿ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಮಾಡಿದ್ದಾಳೆ ಆ ಹುಡುಗಿ. ಅಟೆಂಡ್ ಮಾಡ್ಕೊಂಡಿದ್ದ ತಕ್ಷಣ ತುಂಬ ಬೇಜಾರಾಯಿತು. ಅದಾದಮೇಲೆ ಒಂದು ಸ್ವಲ್ಪ ತಪ್ಪಿಸ್ಬಿಟ್ಟು ಒಂದು 2 ಡೇಸ್ ಆದಮೇಲೆ ಆ ಹುಡುಗಿ ಮತ್ತೆ ಹ್ಯಾಂಗ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಬಿಟ್ಲು. ಸೊ ಇದು ಯಾವ ರೀತಿ ಪ್ರೀತಿ ಮಾಡ್ತಾರೆ ಅಂತಂತಂದರೆ ಅಷ್ಟು ಹುಚ್ಚು ಪ್ರೇಮ ಅಂತಂತ ಇದನ್ನು ನೋಡಿದ್ರೇ ಅನಿಸುತ್ತೆ ಇದು ಹುಚ್ಚು ಪ್ರೀತಿನೇ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಈ ಥರನೂ ಲವ್ ಮಾಡೋರು ಇರ್ತಾರ ಅನ್ನೋ ಅಂಥದ್ದು. ಸೊ ದಯವಿಟ್ಟು ಲವ್ ಮಾಡಿದ್ರೆ ದಯವಿಟ್ಟು ಮನೇಲಿ ತಿಳಿಸ್ಬಿಡಿ. ಅದೇನಾಗುತ್ತೋ ಫರ್ದರ್ ನೆಕ್ಸ್ಟು. ಬಟ್ ಈ ಸಾವಿನ ತೀರ್ಮಾನ ಮಾತ್ರ ಯಾರು ತೊಗೊಳ್ಬೇಡಿ ಅಷ್ಟೇ. ಇದೊಂದೇ ಲವ್. ಯಾಕೆಂದರೆ ಅಷ್ಟು ಡೀಪಾಗಿ ನಾನು ನೋಡಿರೋಂಥ ಲವ್ ಇದು ನನ್ನ ಕಣ್ಣು ಮುಂದೆ ಲೈವಾಗಿ ನೋಡಿರೋಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ನಾವು ಸಿನಿಮಾದಲ್ಲೇ ನೋಡಿರ್ತೀವಿ, ಸೊ ಎಲ್ಲ ಸ್ವಲ್ಪ ಕ್ರಿಯೇಟ್ ಮಾಡಿರೋಂಥದ್ದು. ಸೊ ಕಣ್ಣು ಮುಂದೆ ನಡೆದಿದ್ದಂಥ ಒಂದು ನೈಜ ಪ್ರೇಮ ಕಥೆ ಇದು RX ಸೂರಿಲಿರುವಂಥ ಒಂದು ಕ್ಲೈಮ್ಯಾಕ್ಸ್.